ಗಾಳಿಯಲ್ಲಿರುವ ಪ್ರಮುಖ ಘಟಕ ಯಾವುದು? ಗಾಳಿಯಲ್ಲಿರುವ ಪ್ರಮುಖ ಘಟಕ ಸಾರಜನಕ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವ ವಹಿಸುವವರು ಯಾರು? ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ನೇತೃತ್ವ ವಹಿಸುವವರು ಲೋಕಸಭೆಯ ಸ್ಪೀಕರ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಭಾರತದ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ನಡೆದಿದ್ದು ಯಾವಾಗ? ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ನಡೆಯಿತು. ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್ ಅವರನ್ನು ಕರೆಯುತ್ತಾರೆ. ಮುಸ್ಲಿಂ ಲೀಗ್ ಆರಂಭವಾಗಿದ್ದು ಯಾವಾಗ? ಮುಸ್ಲಿಂ ಲೀಗ್ ಆರಂಭವಾಗಿದ್ದು 1906ರಲ್ಲಿ ಮುಸ್ಲಿಂ ಲೀಗ್ ಆರಂಭವಾಯಿತು. ಮಾಗೋಡು ಜಲಪಾತದ ಉಗಮ ಯಾವ ನದಿಯಿಂದ ಆಗುತ್ತದೆ? ಮಾಗೋಡು ಜಲಪಾತದ ಉಗಮ ಇದು ಬೆಡ್ತಿ ನದಿಯಿಂದ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಜಾಗತೀಕರಣ ತಾಪಮಾನಕ್ಕೆ ಕಾರಣ ಯಾವುದು? ಮೀಥೇನ್, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್. ಮೀಥೇನ್, ವಾಟರ್ ವೇಪರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಮೂರಿಂದ ಜಾಗತೀಕರಣ ತಾಪಮಾನ ಆಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಯಾವ ಭಾರತೀಯರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದರು? ಮೊಟ್ಟ ಮೊದಲ ಬಾರಿಗೆ ದಾದಾಭಾಯ್ ನವರೋಜಿ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಭಾರತದಿಂದ ಆಯ್ಕೆಯಾಗಿದ್ದರು. ಮೌರ್ಯರ ಕಾಲದಲ್ಲಿ ತೆರಿಗೆ ವಂಚನೆಗೆ ಶಿಕ್ಷೆ ಏನಾಗಿತ್ತು? ಮೌರ್ಯರ ಕಾಲದಲ್ಲಿ ತೆರಿಗೆ ವಂಚನೆಗೆ ಶಿಕ್ಷೆ ಸಾವು. ಯಾವ ಮೊಘಲ್ ಚಕ್ರವರ್ತಿಯು ತಂಬಾಕು ಸೇವನೆಯನ್ನು ನಿಷೇಧಿಸಿದರು? ಜಹಾಂಗೀರ್ ತಂಬಾಕು ಸೇವೆಯನ್ನು ನಿಷೇಧಿಸಿದರು. ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಪಂಜಾಬಿನ ಕೇಸರಿ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯಲಾಗುತ್ತದೆ. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ಹೊಯ್ಸಳರ ರಾಜಧಾನಿ ಹಳೆಬೀಡು. ಮಾನವನ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು? ಮಾನವನ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಪುರಂದರ ದಾಸರು. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಇ.ಪಿ. ರೈಸ್ ಅವರು. ಕರ್ನಾಟಕದ ಅತಿ ಹಳೆಯ ಆಣೆಕಟ್ಟು ಯಾವುದು?
ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು ವಾಣಿ ವಿಲಾಸ ಸಾಗರ. ಮ್ಯಾಕ್ಮೋಹನ್ ಗಡಿರೇಖೆ ಯಾವ ದೇಶಗಳ ಮಧ್ಯೆ ಬರುತ್ತದೆ? ಮ್ಯಾಕ್ಮೋಹನ್ ಗಡಿರೇಖೆ ಇದು ಭಾರತ ಮತ್ತು ಚೀನಾದ ನಡುವೆ ಬರುತ್ತದೆ. ದ್ರವ್ಯದ ನಾಲ್ಕನೇ ಹಂತ ಯಾವುದು? ದ್ರವ್ಯದ ನಾಲ್ಕನೇ ಹಂತ ಪ್ಲಾಸ್ಮಾ. ಇದು ದ್ರವ್ಯದ ನಾಲ್ಕನೇ ಹಂತವಾಗಿದೆ. ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಯಾವುದು? ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಮ್ಯಾಗ್ನೀಸಿಯಂ. ಮ್ಯಾಗ್ನೀಸಿಯಂ ಇದು ಹಸಿರು ಎಲೆಗಳಲ್ಲಿ ಕಂಡುಬರುತ್ತದೆ. ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಎಂದು ದೃಢೀಕರಿಸುವವರು ಯಾರು? ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಎಂದು ದೃಢೀಕರಿಸುವವರು ಲೋಕಸಭೆಯ ಸ್ಪೀಕರ್ ಆಗಿರುತ್ತಾರೆ. ರಾಜ್ಯನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಡಕವಾಗಿವೆ? ಅಂದರೆ ಯಾವ ಭಾಗದಲ್ಲಿವೆ? ರಾಜ್ಯನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುತ್ತವೆ. ಪಂಚಾಯತ್ ರಾಜನ್ನು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಪಂಚಾಯತ್ ರಾಜ್ ಇದು ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗರು ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗರು ವಿಕ್ರು ಗೋಕಾಕ್. ಇವರು ಕರ್ನಾಟಕದಿಂದ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಭಾರತದ ಬಿಲ್ಗೇಟ್ಸ್ ಎಂದು ಖ್ಯಾತರಾಗಿರುವವರು ಯಾರು? ಅಜಿಮ್ ಪ್ರೇಮ್ಜಿ. ಇವರು ಭಾರತದ ಬಿಲ್ಗೇಟ್ಸ್ ಎಂದು ಖ್ಯಾತರಾಗಿದ್ದರು. ವಿಕ್ರಮಾರ್ಜುನ ವಿಜಯ ಈ ಮಹಾಕಾವ್ಯವನ್ನು ಬರೆದವರು ಯಾರು? ಪಂಪ. ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯವನ್ನು ಬರೆದವರು. ಕೂಚಿಪುಡಿ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದ ಕಲೆಯಾಗಿದೆ? ಕೂಚಿಪುಡಿ ಇದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಹಾರ್ನ್ಬಿಲ್ ಎಂಬ ಪ್ರಸಿದ್ಧ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಹಾರ್ನ್ಬಿಲ್ ಹಬ್ಬ ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗುತ್ತದೆ. ಸಾಮಾನ್ಯ ಮಾನವನ ರಕ್ತ ಏನಾಗಿರುತ್ತದೆ? ಸಾಮಾನ್ಯ ಮಾನವನ ರಕ್ತ ಕ್ಷಾರೀಯವಾಗಿರುತ್ತದೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಿಸಲಾಗುತ್ತದೆ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಎಲ್ಲಿ ನಿರ್ಮಿಸಲಾಯಿತು? ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಗಂಗಾವತಿಯಲ್ಲಿ ನಿರ್ಮಿಸಲಾಯಿತು.